ಶ್ರೀ ಸತ್ ಉಪಾಸ್ಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ವಿಶೇಷವಾಗಿ 11/7/2024 ಗುರುವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಇರ್ತಕ್ಕಂಥದ್ದು. ಹಗಲು 10:04 ನಂತರ ಷಷ್ಠಿ ಇರ್ತಕ್ಕಂಥದ್ದು ಗುರುವಾರ. ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರದ ಒಂದು ಭಾವದಲ್ಲಿ 1:06 ಚಂದ್ರನ ಸಂಚಾರ. ನಂತರ ಉತ್ತರ ಫಲ್ಗುಣಿ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 2:04 3:40 ಗುಳಿಕ ಕಾಲ ನೋಡಿದಾಗ 9:16 10:52 ಯಮಗಂಡ ಕಾಲ ನೋಡಿದಾಗ 6:04 7:40 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಪೂರ್ವ ಫಲ್ಗುಣಿ ನಕ್ಷತ್ರ ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ಏನೆಲ್ಲ ಫಲಾಫಲಗಳನ್ನು ನೋಡ್ತಕ್ಕಂಥದ್ದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಯತ್ನ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಜಯ ಸಿಗುತ್ತೆ. ಆದರೆ ಸ್ವಲ್ಪ ಎಳೆದಾಟವಾಗಿ ಸ್ವಲ್ಪ ನಿಧಾನಕ್ಕೆ ಸಿಗುವಂಥ ಸಂದರ್ಭ. ಆರ್ಥಿಕ ಪ್ರಗತಿಯಾಗತ್ತೆ, ಸ್ವಲ್ಪ ನಿಧಾನಕ್ಕೆ ಆಗುವಂಥ ಸಂದರ್ಭಗಳು. ಉತ್ತಮವಾದ ಹೆಸರು, ಕೀರ್ತಿ, ಪ್ರತಿಷ್ಠೆ, ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಸ್ವಲ್ಪ ಘನತೆ ಗೌರವಗಳು ಸಿಗುವಂಥ ಸಂದರ್ಭ. ಸ್ವಲ್ಪ ಹಿರಿಯ ಅಣ್ಣನಿಂದ ಸಹಕಾರ ಮತ್ತು ಸ್ವಲ್ಪ ಸಹಬಾಳ್ವೆ ಎನ್ನುವ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗುವಂಥದ್ದು. ಸಂಬಂಧಗಳನ್ನು ಸ್ವಲ್ಪ ಬೆಸೆಯುವಂಥ ವಾತಾವರಣಗಳು ಅಥವಾ ಸಂಬಂಧವನ್ನು ಸ್ವಲ್ಪ ಸರಿ ಮಾಡಿಕೊಳ್ತಕ್ಕಂಥದ್ದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಕೌಟುಂಬಿಕವಾದಂಥ ಸಹಕಾರ ಸಿಗುವಂಥದ್ದು. ಸ್ಥಿರಾಸ್ತಿ, ವಾಹನ, ಮನೆ ಮತ್ತು ವಸ್ತುಗಳನ್ನು ಖರೀದಿ ಮಾಡೋದರಿಂದ ಸ್ವಲ್ಪ ಅನುಕೂಲವಾಗುವಂಥ ಸಂದರ್ಭಗಳು. ವಸ್ತ್ರಾಭರಣ ಖರೀದಿಗಳಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಬಲಗಳ ನಿರ್ಮಾಣವಾಗಿ ಬರುವಂಥದ್ದು. ಪ್ರೀತಿ ವಿಶ್ವಾಸದಲ್ಲಿ ಅಂದುಕೊಳ್ತೀರಿ, ಸರಿ ಮಾಡಿಕೊಳ್ಬೇಕು ಅನ್ನೋ ಪ್ರಯತ್ನಗಳಲ್ಲಿರ್ತೀರಿ. ಪ್ರಯತ್ನಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭ. ಕೆಲವೊಂದು ಸಂಬಂಧಗಳಲ್ಲಿ ಯಾಕೋ ಸರಿಯಾದಂಥ ಒಂದು ಆ ಬಾಂಧವ್ಯ ಅಂತಕ್ಕಂಥ ಅವರಿಂದ ನಿಮಗೆ ಸಿಗದಲ್ಲೇ ಇರ್ತಕ್ಕಂಥ ರೀತಿಯೆಲ್ಲ ಆಗಬಹುದು. ಬಿಟ್ಟರೆ ಉದ್ಯೋಗ ಪ್ರಾಪ್ತಿಯ ಫಲಗಳು, ಉದ್ಯೋಗದ ವಿಚಾರ ಸಂಬಂಧಪಟ್ಟ ಅನುಕೂಲ, ಸೇವಾ ವೃತ್ತಿಯ ಉದ್ಯೋಗದಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭ, ಸಾಲವನ್ನು ತೀರಿಸೋದಕ್ಕೆ ಮತ್ತು ಋಣಭಕ್ತರಾಗುವಂತಹ ಸಂದರ್ಭಗಳು ಮತ್ತು ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥ ವಾತಾವರಣ, ತಾಯಿಯ ಸಹಕಾರ ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಯೋಗ ಫಲಗಳು ಇವತ್ತಿನ ದಿವಸ ಮೇಷರಾಶಿನವ್ರು ನೋಡ್ತೀರಿ. ತುಳಸಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಮಂದತ್ವ, ಎಳೆದಾಟ, ಸ್ವಲ್ಪ ಜಿಗುಪ್ಸೆ, ಬೇಸರ, ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು. ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ. ಸ್ವಲ್ಪ ಸಾಲಬಾಧೆಯಿಂದ ಸ್ವಲ್ಪ ಚಿಂತೆಯನ್ನು ಹಚ್ಚಿಕೊಳ್ತಕ್ಕಂಥದ್ದು. ಅನಾರೋಗ್ಯದ ಸಮಸ್ಯೆಗಳು ಸ್ವಲ್ಪ ಚಿಂತೆಯನ್ನು ಹಚ್ಚಿಕೊಳ್ತಕ್ಕಂಥ ರೀತಿಯಲ್ಲಿ ಮಾಡುವಂಥ ಸಂದರ್ಭ. ಸ್ವಲ್ಪ ಗುಪ್ತ ಶತ್ರುಗಳ ಕಾಟ, ಸ್ವಲ್ಪ ಹಿರಿಯರಿಂದ ಸ್ವಲ್ಪ ಬೈಗುಳವನ್ನು ಕೇಳ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ ನಷ್ಟವಾಗುತ್ತೆ, ವಾಹನ ನಷ್ಟವಾಗುತ್ತೆ ಅನ್ನೋ ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗುವಂಥದ್ದು. ದಾಂಪತ್ಯ ಸೌಖ್ಯದಲ್ಲಿ ಅಷ್ಟೊಂದು ಅನುಕೂಲಕರ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳಿರುವುದಿಲ್ಲ. ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭಗಳಿರ್ತದೆ. ವಿದ್ಯಾಭ್ಯಾಸದಲ್ಲಿ ಕೊರತೆ, ಮಂದತ್ವ ಮತ್ತು ಅಡೆತಡೆಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ. ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಪ್ರಯತ್ನದಲ್ಲಿ ಸ್ವಲ್ಪ ಸೋಲುಗಳನ್ನು ನೋಡ್ತಕ್ಕಂಥದ್ದನ್ನು ವೃಷಭ ರಾಶಿ ನೋಡ್ತೀರಿ. ಮೇಲ್ಮುಖವಾಗಿ ಅದೃಷ್ಟವಂತ ಅನ್ನೋ ರೀತಿಯಲ್ಲಿ ಕಂಡ್ರೂ ಕೂಡ ಸಾಮಾನ್ಯವಾಗಿ ಎಳೆದಾಟಗಳಾಗಿ ಆ ಸಂತೃಪ್ತಿಯನ್ನು ಪಡೆಯುವಂಥದ್ರಲ್ಲಿ ನೀವು ಸೋಲುವಂಥದ್ದನ್ನು ವೃಷಭ ರಾಶಿಯನ್ನು ನೋಡ್ತೀರಿ. ಅವರೇ ಬೇಳೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ತಂದೆಯ ಸಹಕಾರ ಸಿಗುವಂಥ ಲಕ್ಷಣಗಳೇನಾದರೂ ಗೋಚರಿಸ್ತಕ್ಕಂಥದ್ದು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಚೇತರಿಕೆ, ಬಟ್ ಬರುತ್ತೆ, ಬಂದದ್ದೆಲ್ಲವೂ ಕೂಡ ಹಾಗೆ ಖರ್ಚಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಯಾವುದೂ ಕೂಡ ಉಳಿಯುವಂಥ ಅಥವಾ ಉಳಿತಾಯವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು. ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥದ್ದು ಮತ್ತು ಪತ್ರ ವ್ಯವಹಾರ, ರಿಜಿಸ್ಟ್ರೇಷನು, ಅಗ್ರಿಮೆಂಟು, ಈ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ವಿದೇಶಕ್ಕೆ ಹೋಗಬೇಕು, ದೂರ ಪ್ರದೇಶಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ಅನುಕೂಲಕರ ವಾತಾವರಣ, ದೂರ ಪ್ರದೇಶದ ವಿಚಾರಗಳು ಸಂಬಂಧಪಟ್ಟಂತೆ.
ವಿದೇಶದಲ್ಲಿರೋ ಉದ್ಯೋಗದ ಇದಿರಿ ಅಥವಾ ಉದ್ಯೋಗ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಏನೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಒಂದು ಸಣ್ಣ ಪ್ರಮಾಣದಲ್ಲಿ, ಪೂರ್ಣ ಪ್ರಮಾಣದಲ್ಲಿ ಒಂದು 10% ಪರವಾಗಿಲ್ಲ ಆ ವ್ಯವಹಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ಮತ್ತು ಕುಟುಂಬದೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಕಾಲ ಕಳೀತಕ್ಕಂಥದ್ದು, ಒಂದು ಉಲ್ಲಾಸಯುತವಾಗಿ ಕಾಲ ಕಳೀತಕ್ಕಂಥ ವಾತಾವರಣಗಳು. ಸ್ವಲ್ಪ ಮೋಜು ಮಸ್ತಿ, ಕುಡಿತ, ಜೂಜು, ರೇಸ್, ಲಾಟರಿ ಇವುಗಳಿಂದ ಸಂಕಷ್ಟ, ಭವಿಷ್ಯಕ್ಕೆ ಕುತ್ತನ್ನು ತಂದು ಕೊಡತಕ್ಕಂಥ ಸ್ಥಿತಿಯನ್ನು ಇವತ್ತಿನ ದಿವಸ ನೋಡ್ತೀರಿ. ಮಿಥುನ ರಾಶಿನವರು ವಿದ್ಯಾಭ್ಯಾಸ, ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ರೀತಿಯಲ್ಲಿ ನೋಡಿದಾಗ ಒಂದು ತಕ್ಕ ಮಟ್ಟಿಗೆ ಒಂದು 30% ಪರವಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ ಮಿಥುನ ರಾಶಿನವರಿಗೆ. ಹಸುವಿಗೆ ಬೆಲ್ಲವನ್ನು ತಿನ್ನಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥದ್ದು, ಕುಟುಂಬದಿಂದ ಅಸಹಕಾರ ಅಂತಕ್ಕಂಥ ರೀತಿಯಾದಂಥ ವಾತಾವರಣ, ರತ್ನಾಭರಣ ಖರೀದಿಗಳಲ್ಲಿ ಸ್ವಲ್ಪ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ಒತ್ತಡಗಳ ಒಳಗಾಗ್ತಕ್ಕಂಥದ್ದು, ಮಾಟ ಮಂತ್ರ ತಂತ್ರ ಆಗಿದೆಯೋ ಅನ್ನೋ ರೀತಿಯಾದಂಥ ಒಂದು ಭೀತಿಯನ್ನು ಎದುರಿಸ್ತಕ್ಕಂಥದ್ದು, ಸ್ವಲ್ಪ ಸೋಲು ನಷ್ಟ ನಿರಾಸೆಗಳು ಅಂತಕ್ಕಂಥದ್ದು, ಕೆಲಸ ಕಾರ್ಯಗಳ ಎಳೆದಾಟ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಏನಾದರೂ ಜಿಗುಪ್ಸೆಯನ್ನು ಮೂಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಕಲಹ, ಕೋರ್ಟ್ ಕೇಸು, ತಗಾದೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಲಾಭವಾಗುವಂಥದ್ದು, ನಿಮಗೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಮಂದತ್ವ, ನಿರಾಸಕ್ತಿಗಳು ಬರ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕುಗಳ ಎದುರಾಗುವಂಥ ಸಂದರ್ಭವೇನಾದರೂ ನಿರ್ಮಾಣವಾಗಿ ಬರುವಂಥದ್ದು, ತಂದೆಯಿಂದ ಅಸಹಕಾರ ಅಥವಾ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪೂಜೆ ಪುನಸ್ಕಾರ, ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ವಿಘ್ನಗಳನ್ನು ಎದುರಿಸ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆಗಳಿಗೆ ಒಳಗಾಗುವಂಥದ್ದನ್ನು ಇವತ್ತಿನ ದಿವಸ ಕಟಕ ರಾಶಿನವರು ನೋಡ್ತೀರಿ. ಲಕ್ಷ್ಮಿ ಅಷ್ಟೋತ್ತರವನ್ನು ಪಡೆದ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಮೋಜು ಮಸ್ತಿಯಿಂದ ಸಮಸ್ಯೆಗಳೇ ಎದುರಾಗುವಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ ಮತ್ತು ಲಾಭದ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು, ಅವಕಾಶಗಳಿದ್ರೂ ಕೂಡ ಅಥವಾ ಅವಕಾಶಗಳು ಬಂದ್ರೂ ಕೂಡ ಲಾಭ ಅಂತಕ್ಕಂಥದ್ದು ಅಷ್ಟೊಂದು ನೀವು ನಿರೀಕ್ಷಿತ ಪ್ರಮಾಣದಲ್ಲಿ ಸಿಗೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತಕ್ಕಂಥದ್ದು, ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮೈಕೈ ನೋವು, ಆಸಿಡಿಟಿ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಸಂಬಂಧ ಸಮಸ್ಯೆ, ಮೈಕೈ ನೋವು ಬರ್ತಕ್ಕಂಥದ್ದು, ದುಶ್ಚಟಗಳಿಂದ ಬಂದಿರತಕ್ಕಂಥ ಅನಾರೋಗ್ಯ ಅಂತಕ್ಕಂಥದ್ದು ಹೆಚ್ಚಾಗಿ ಪೀಡನೆಯನ್ನು ಕೊಡ್ತಕ್ಕಂಥ ಸನ್ನಿವೇಶಗಳು, ನಿದ್ರಾ ಭಾವ ಜಾಸ್ತಿ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು, ದುಂದು ವೆಚ್ಚವನ್ನು ಮಾಡತಕ್ಕಂಥದ್ದು, ಅಲಂಕಾರಿಕ ವಸ್ತುಗಳಿಗೋಸ್ಕರವಾಗಿ ಹಳೆಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೋಸ್ಕರವಾಗಿ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತೀರಿ. ಇವತ್ತಿನ ದಿವಸ ಸಿಂಹರಾಶಿನವರು ನಂದೀಶ್ವರನಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಕ್ಕಂಥ ಸಂದರ್ಭ, ಸಾಲವನ್ನು ಯಾರನ್ನಾದರೂ ಅಪ್ಲೈ ಮಾಡಿದರೆ ಎಲ್ಲೋ ಬ್ಯಾಂಕಲ್ಲೋ ಅಥವಾ ಯಾರಿಗಾದರೂ ಸಾಲ ಬೇಕಾಗಿತ್ತು, ಹಣಕಾಸಿನ ವ್ಯವಸ್ಥೆಗಳಾಗಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ಅದರಲ್ಲೂ ಕೂಡ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಬಲಗಳು. ಸೇವಕರು, ಕೆಲಸಗಾರರು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಅಥವಾ ನಿಮ್ಮ ವ್ಯವಹಾರಗಳಿಗೆ ಕೆಲಸಗಾರರು ಬೇಕು ಅಂತಂದರೆ ಅನುಕೂಲವಾಗುವಂಥ ಯೋಗ ಬಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇ ಇಲ್ಲ. ಇವತ್ತಿನ ದಿವಸ ಲಾಭದ ಪ್ರಮಾಣವೂ ಕೂಡ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು, ಆದರೆ ಸಾಂಸಾರಿಕ ಜೀವನದಲ್ಲಿ ಅಂಥ ಸಂತೃಪ್ತಿಯನ್ನು ಹೊಂದೋದಕ್ಕೆ ಸಾಧ್ಯವಾಗೋದಿಲ್ಲ. ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟವನ್ನು ನೋಡ್ತಕ್ಕಂಥದ್ದು ಮತ್ತು ಸಂಗಾತಿಯಿಂದಲೂ ಕೂಡ ಸ್ವಲ್ಪ ನಷ್ಟವನ್ನು ನೋಡ್ತಕ್ಕಂಥದ್ದು, ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು ಅಥವಾ ಮಂದತ್ವ ಅಥವಾ ನಿರಾಸಕ್ತಿಗಳು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಎದುರಿಸುವಂಥ ಸಾಧ್ಯತೆಗಳು ಉಂಟು. ಮತ್ತು ಪ್ರಯಾಣದಲ್ಲಿ ಅನುಕೂಲಕರ ವಾತಾವರಣ, ವಿದೇಶದಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ, ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ಮತ್ತು ವಿದ್ಯಾರ್ಹತೆಗೆ ತಕ್ಕನಾದಂಥ ಉದ್ಯೋಗ ಪ್ರಾಪ್ತಿಯ ಲಕ್ಷಣಗಳನ್ನು ಕನ್ಯಾ ರಾಶಿನವರು ನೋಡ್ತೀರಿ. ಮನೆಯಲ್ಲಿ ತುಪ್ಪದ ಆರತಿಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಮಂದತ್ವ, ಸ್ವಲ್ಪ ನಿಧಾನ, ಸ್ವಲ್ಪ ಮರವು, ಯಾಕೋ ಆಸಕ್ತಿಗಳಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಜಿಡ್ಡುಗಟ್ಟಿದಂಥ ವಾತಾವರಣ, ಭಾವನಾತ್ಮಕವಾದಂಥ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಊಹೆಗಳನ್ನು ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಮಾಡ್ತಕ್ಕಂಥದ್ದು, ಹಾಗಾಗ್ಬಿಟ್ರಂಗೆ, ಹೀಗಾಗ್ಬಿಟ್ರಂಗೆ, ಅದಾಗ್ಬಿಟ್ರಂಗೆ, ಈ ಆಪತ್ತು ಬಂದುಬಿಟ್ರಂಗೆ, ಆಯುಷ್ಯದ ಭೀತಿಗಳು ಒಂದು ಕಡೆಯಿಂದ ಈ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಯೋಚನೆಯನ್ನು ಮಾಡಿಕೊಂಡು ಚಿಂತೆಯನ್ನು ಜಾಸ್ತಿ ಮಾಡಿಕೊಂಡು ಸ್ವಲ್ಪ ನೆಮ್ಮದಿಯನ್ನು ಭಂಗ ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ.
ಸಾಲಬಾಧೆಯಿಂದ ಮುಕ್ತ ಆಗ್ತಕ್ಕಂಥದ್ದು ಅಥವಾ ಸಾಲಗಾರರ ಕಾಟದಿಂದ ಸ್ವಲ್ಪ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳು ಸಿಗೋದಕ್ಕೆ ದಾರಿಯಾಗ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳು ಕಂಡುಬರ್ತದೆ, ಚಿಂತೆ ಮಾಡುವಂಥದ್ದು ಬೇಡ. ಪೂರ್ವದಲ್ಲಿ ಯಾರಿಗಾದರೂ ವಯೋವೃದ್ಧರಿಗೆ ಸಹಾಯವನ್ನು ಮಾಡಿದ್ದೀರಿ ಅಂತಂದರೆ ಅದರ ಫಲಾಫಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗೋದಕ್ಕೆ ದಾರಿಯಾಗ್ತದೆ. ಆದರೆ ವಯೋವೃದ್ಧರಿಗೆ ನೋವಾಗದಿದ್ದ ರೀತಿಯಲ್ಲಿ ನೋಡಿಕೊಳ್ಳಿ. ಸ್ವಲ್ಪ ಹಿರಿಯರಿಗೆ ಸ್ವಲ್ಪ ನೋವಾಗುವಂಥ ರೀತಿಯಲ್ಲಿ ಇವತ್ತಿನ ದಿವಸ ನೀವು ನಡೆದುಕೊಳ್ಳುತ್ತೀರಿ ಅಂತಕ್ಕಂಥ ಸ್ಥಿತಿ. ಉದ್ಯೋಗ ಒತ್ತಡಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ. ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿಗಳಾಗುವಂಥ ವಾತಾವರಣ. ಉದ್ಯೋಗ ಸ್ಥಳದಲ್ಲಿ ಆಗ್ತಕ್ಕಂಥ ಕಿರಿಕಿರಿಗಳಿಂದ ಉದ್ಯೋಗ ಬದಲಾವಣೆ ಅಥವಾ ಉದ್ಯೋಗ ಬಿಡುವಂಥ ಆಲೋಚನೆಯನ್ನೇನಾದರೂ ಮಾಡುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಒಂದು ಸಣ್ಣದಾಗಿ ಪರವಾಗಿಲ್ಲ, ಹೇಗೋ ಬ್ಯಾಲೆನ್ಸ್ ಆಗೋದಕ್ಕೆ ದಾರಿಯಾಗ್ತದೆ. ಚಿಂತೆ ಮಾಡುವಂಥದ್ದು ಬೇಡ ತುಲಾರಾಶಿನವರು. ಓಂ ಸಾಯಿನಾಥಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಂಗಾತಿಯ ನಡವಳಿಕೆಗಳಿಂದ ಸ್ವಲ್ಪ ಬೇಸರ, ಅವರ ಒಂದು ಜವಾಬ್ದಾರಿ ಇಲ್ಲದಂಥ ನಡವಳಿಕೆ, ಅವರ ಸೋಮಾರಿತನ, ಆಲಸ್ಯ, ಯಾಕೋ ಏನು ಹೇಳಿದ್ರು ಕೇಳದಲೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಏನು ಹೇಳಿದ್ರು ಇಲ್ಲಿ ಕೇಳಿ ಇಲ್ಲಿ ಬಿಡ್ತಕ್ಕಂಥದ್ದು, ಆದ್ರಾಗುತ್ತಾಗ ಹೋದ್ರೋಗುತ್ತಾಗ ಈ ರೀತಿಯಾದಂಥ ಒಂದು ಉಡಾಫಿತನದ ಒಂದು ಭಾವ ಇದೆಯಲ್ಲ, ಅದು ಸ್ವಲ್ಪ ನಿಮಗೆ ಬೇಸರವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವವಿರ್ತಕ್ಕಂಥದ್ದು, ಮರವಿನ ಸ್ವಭಾವ ಜಾಸ್ತಿ ಆಗುವಂಥ ಸಂದರ್ಭ, ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ, ದುಶ್ಚಟಗಳಿಂದ ತೊಂದರೆ, ಮೋಜು ಮಸ್ತಿಗೆ ಸ್ವಲ್ಪ ಹೆಚ್ಚಾಗಿ ನೀವು ಮನಸ್ಸನ್ನು ಜಾರಿಸುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಪ್ರೀತಿ ಪ್ರೇಮ ಭಾವನೆಗಳಿಗೆ ಪೆಟ್ಟು, ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರ್ತದೆ. ಇವತ್ತಿನ ದಿವಸ ವಿಶೇಷವಾಗಿ ಜೂಜೂರೀಸ್ ಲಾಟರಿಗಳಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆಗಳಾಗುವಂಥ ಸಂದರ್ಭ, ಸಂತಾನ ದೋಷಗಳ ಚಿಂತೆಗಳು ಹೆಚ್ಚಾಗಿ ಬರುವಂಥದ್ದನ್ನು ಇವತ್ತಿನ ದಿವಸ ನೀವು ನೋಡ್ತೀರಿ ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ. ಓಂ ದ್ರಾಂ ದ್ರೀಂ ಶುಕ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಬಹಳ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ಎಲ್ಲವೂ ಕೂಡ ಅವ್ಯವಸ್ಥೆಗಳಿಂದ ಕೂಡಿದೆ. ಧನುಸ್ಸು ರಾಶಿನವರಿಗೆ ಅನಿರೀಕ್ಷಿತವಾದಂಥ ಪ್ರಯಾಣ ಹೋಗ್ತೀರಿ. ಆದರೆ ಹೋದಂಥ ಪ್ರಯಾಣ ಅಥವಾ ಯಾವ ಕೆಲಸಕ್ಕೂ ಹೋಗಿರ್ತಿರೋ ಪ್ರಯಾಣ ಆ ಕೆಲಸ ಆಗದಂಥ ರೀತಿಯಲ್ಲಿ ಸ್ವಲ್ಪ ಎಳೆದಾಟಗಳಾಗ್ತಕ್ಕಂಥದ್ದು ಅಥವಾ ಕೆಲಸವೇ ಆಗದಂಥ ರೀತಿಯಲ್ಲಿ ವಾಪಸ್ ಬರುವಂಥದ್ದು. ಭವಿಷ್ಯದ ಬಗ್ಗೆ ವಿಪರೀತವಾಗಿ ಊಹೆಗಳನ್ನು, ನೆಗೆಟಿವ್ ಥಾಟ್ಸ್ಗಳನ್ನು ವಿಪರೀತವಾಗಿ ಮಾಡ್ತೀರಿ. ಸ್ವಲ್ಪ ಪ್ರಯಾಣ ವಿಘ್ನಗಳು ಕೂಡ ಎದುರಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರ್ತದೆ. ಉನ್ನತ ವಿದ್ಯಾಭ್ಯಾಸದಲ್ಲಿ ಭಂಗವಾಗ್ತಕ್ಕಂಥದ್ದು ಮತ್ತು ವಿದ್ಯಾಭ್ಯಾಸ ಮೊಟುಕಾಕುವಂಥ ಸಾಧ್ಯತೆಗಳು ಬರಬಹುದು. ಪೂಜೆ ಪುನಸ್ಕಾರ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ದಾನ ಧರ್ಮಗಳಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಇವತ್ತಿನ ದಿವಸ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆಯೂ ಸ್ವಲ್ಪ ಜಾಗ್ರತೆ. ಅಸಿಡಿಟಿ ಪ್ರಾಬ್ಲಮ್ಮು, ಕುತ್ತಿಗೆ ನೋವು ಬರ್ತಕ್ಕಂಥದ್ದು, ಹಾರ್ಮೋನ್ ವ್ಯತ್ಯಾಸ, ಮೈಕೈ ನೋವು ಬರ್ತಕ್ಕಂಥ ಸನ್ನಿವೇಶ, ಮೂಳೆ ಸವೆತವಿರ್ತಕ್ಕಂಥವ್ರು, ಕಫಬಾಧೆಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಸುಸ್ತು ಜಾಸ್ತಿಯಾಗಿ ಸ್ವಲ್ಪ ನಿಮಗೆ ಆಕ್ಟಿವ್ ಇರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗಬಹುದು. ಸ್ಥಿರಾಸ್ತಿ ನಷ್ಟವಾಗುತ್ತೆ ಅನ್ನೋ ರೀತಿಯಾದಂಥದ್ದು, ವಾಹನ ನಷ್ಟವಾಗುತ್ತೆ ಅನ್ನೋ ರೀತಿಯಾದಂಥ ವ್ಯತ್ಯಾಸ, ಗುಪ್ತ ವಿಷಯಗಳಿಂದ ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗುವಂಥದ್ದನ್ನು ಧನುಸ್ಸು ರಾಶಿಯನ್ನು ನೋಡ್ತೀರಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳಿಂದ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು, ಮಂದತ್ವದ ಚೇತರಿಕೆ ಅನ್ನೋ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ಉಂಟು. ಕುಟುಂಬದೊಳಗಡೆ ಏನೋ ಒಂದು ರೀತಿಯಲ್ಲಿ ಒಬ್ಬರು ತಪ್ಪರೆ ಒಬ್ಬರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಸ್ವಲ್ಪ ಎಲ್ಲೋ ನಿಮಗೆ ಗಾಬರಿಯನ್ನು ಉತ್ಪತ್ತಿ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ಥಿರಾಸ್ತಿ ಮಾಡಬೇಕು, ಮನೆ ಕಟ್ಟಬೇಕು, ವಾಹನ ಖರೀದಿ ಮಾಡಬೇಕು, ಒಡವೆ ಖರೀದಿ ಮಾಡಬೇಕು, ಐಷಾರಾಮಿ ಜೀವನ ನಡೆಸಬೇಕು, ಈ ಕಲ್ಪನೆಗಳೆಲ್ಲವೂ ಕೂಡ ಬರುವಂಥದ್ದು. ಪ್ರೀತಿ ಪ್ರೇಮದ ಕಡೆಗೆ ಸ್ವಲ್ಪ ಹೆಚ್ಚಾಗಿ ಮನಸ್ಸು ಜಾರುವಂಥ ಸನ್ನಿವೇಶ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಂದರ್ಭ, ಹಿಂದೆ ಯಾರಿಗೂ ಒಂದು ಸಹಾಯ ಹಿರಿಕರಿಗೋ ಅಥವಾ ದಾನ ಧರ್ಮವೋ ದೇವಸ್ಥಾನದಲ್ಲೋ ಪೂಜೆನೋ ಪುನಸ್ಕಾರವನ್ನು ಮಾಡಿದ್ದೇನೆಂದರೆ ಅದರ ಫಲಾಫಲಗಳು ಇವತ್ತಿನ ಸಹ ನಿಮಗೆ ಪ್ರಾಪ್ತಿಯಾಗುವಂಥದ್ದು, ಅವಘಡಗಳಿಂದ ಮತ್ತು ಆಪತ್ತುಗಳಿಂದ ಪಾರಾಗುವಂಥ ಲಕ್ಷಣಗಳು ಕೂಡ ಇದೆ. ಅತಿ ನಷ್ಟದಿಂದ ತಪ್ಪಿಸಿಕೊಳ್ತೀರಿ, ಅತಿ ಕಷ್ಟದಿಂದ ತಪ್ಪಿಸಿಕೊಳ್ತಕ್ಕಂಥ ವಾತಾವರಣ ನಿರ್ಮಾಣವಾಗುತ್ತೆ. ವಿದ್ಯಾಭ್ಯಾಸ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಉದ್ಯೋಗದಲ್ಲಿ ಉತ್ತಮವಾದಂಥ ಹೆಸರನ್ನು ಗಳಿಸುವಂಥ ವಾತಾವರಣ ಅಥವಾ ಬಡ್ತಿಯೋ ಅಥವಾ ಸಂಬಳ ಜಾಸ್ತಿ ಆಗುವಂಥದ್ದು, ಇಂಥ ಪ್ರವೃತ್ತಿಗಳು ಅಥವಾ ಪ್ರಕ್ರಿಯೆಗಳೇನಾದ್ರು ನಡೆಯುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸಣ್ಣದಾಗಿ ಒಂದು ಅನುಕೂಲವಾಗುವಂಥದ್ದನ್ನು ಮಕರ ರಾಶಿನವ್ರು ನೋಡ್ತೀರಿ.
ಗಣಪತಿಗೆ ಬಿಳಿ ಎಟ್ಟದ ಹೂವನ್ನು ಸಮರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕುಂಭರಾಶನಿಗೆ ಸಂಬಂಧಪಟ್ಟಂಥ ಈ ದಿನದಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ, ಸಾಲದ ಚಿಂತೆಗಳು ಜಾಸ್ತಿ ಆಗುತ್ತೆ, ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ವ್ಯತ್ಯಾಸಗಳಾಗ್ತದೆ. ಮೈಕೈ ನೋವು ಬರ್ತಕ್ಕಂಥದ್ದು, ಕಫ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಮಂದತ್ವ ಜಾಸ್ತಿ ಆಗುವಂಥದ್ದು, ಮರವು ಜಾಸ್ತಿ ಆಗುವಂಥದ್ದು, ಒತ್ತಡಗಳನ್ನು ಜಾಸ್ತಿ ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ. ಚಿಂತೆಗಳನ್ನು ಮನಸ್ಸಿಗೆ ಹಚ್ಕೊಂಡು ವಿಪರೀತವಾಗಿ ನೀವು ಹೈರಾಣಾಗುವಂಥ ಸಂದರ್ಭ ಅಥವಾ ಯಾವುದರಲ್ಲೂ ಆಸಕ್ತಿಯಲ್ಲೇ ಇಲ್ಲದೇ ಇರ್ತಕ್ಕಂಥ ರೀತಿಯಲ್ಲಿ ಪರಿವರ್ತನೆಯಾಗುವಂಥ ಸಾಧ್ಯತೆಗಳು ಕುಂಭರಾಶಿನವರು ನೋಡ್ತೀರಿ. ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಮರವು ಮತ್ತು ಮಂದತ್ವವಿರ್ತಕ್ಕಂಥ ಸ್ಥಿತಿಗತಿಗಳು, ಶತ್ರುಗಳ ಉಪಟಳಗಳು ಜಾಸ್ತಿ ಆಗುವಂಥ ಸಂದರ್ಭ ಅಥವಾ ಶತ್ರುಗಳಿಂದ ತೊಂದರೆ ತಾಪತ್ರೆಗಳು ಒಳಗಾಗುವಂಥದ್ದು, ಆರ್ಥಿಕವಾದಂಥ ನಷ್ಟವನ್ನು ತಂದುಕೊಳ್ತಕ್ಕಂಥದ್ದು, ಕುಟುಂಬದಿಂದ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಸ್ವಲ್ಪ ಈ ಪೂಜೆ ಪುನಸ್ಕಾರ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಎಲ್ಲೋ ಹಿನ್ನಡೆಗಳಾಗುವಂಥ ಸಂದರ್ಭ, ಏನೋ ಎಡವಟ್ಟುಗಳಾಗುವಂಥ ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರ್ತದೆ. ಉದ್ಯೋಗ ನಷ್ಟ ಅಂತಕ್ಕಂಥ ಸ್ಥಿತಿಯೂ ಕೂಡ ಬರ್ತದೆ. ಸ್ವಲ್ಪ ಜಾಗೃತಿಯಿಂದಿರಬೇಕಾಗತ್ತೆ ಕುಂಭರಾಶಿನವರು. ಹಿರಿಯರಿಗೆ ಫಲಪುಷ್ಪವನ್ನು ನೀಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತದೆ, ನಷ್ಟಗಳು ಜಾಸ್ತಿ ಆಗುವಂಥ ಸಂದರ್ಭ, ಎಲ್ಲೋ ಹೂಡಿಕೆ ಮಾಡಬೇಕು, ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಬೇಕು, ಈ ಪ್ರಯತ್ನ, ಅದಕ್ಕೆ ಬೇಕಾದಂಥ ಆರ್ಥಿಕವಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ಒಂದು ತಯಾರಿ, ಈ ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಆರೋಗ್ಯದಲ್ಲಿ ಒಂದು ಸಣ್ಣದಾದಂಥ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಅಷ್ಟಮ ಪ್ರಭಾವವಾದ್ರೂ ಕೂಡ ಅಷ್ಟಮಾಧಿಪತಿಯಾದನು ಪಂಚಮ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಪ್ರೀತಿ, ವಿಶ್ವಾಸ, ಭಾವನೆ, ನಂಬಿಕೆ ಪೆಟ್ಟು ಬೀಳುವಂಥ ವಾತಾವರಣ. ಸ್ಥಿರಾಸ್ತಿ ಅಥವಾ ಮನೆ ಅಥವಾ ವಾಹನದ ಮೇಲೆ ಅಥವಾ ವಾಹನ ಖರೀದಿಯ ಹಂಬಲಗಳು ಜಾಸ್ತಿ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ ಇವತ್ತಿನ ದಿವಸ. ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಸ್ಥಳದಲ್ಲಿ ಒತ್ತಡ ಮತ್ತು ಉದ್ಯೋಗ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಬಂದಂಥ ಉದ್ಯೋಗ ಅವಕಾಶಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ವಿದೇಶಯಾನ ಮಾಡಬೇಕು, ದೂರ ಪ್ರಯಾಣ ಹೋಗಬೇಕು ಅಂದರೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಮೀನರಾಶಿನವ್ರಿಗೆ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸಾಮಾನ್ಯವಾಗಿ 60-40 ರೀತಿಯಾದಂಥ ಸ್ಥಿತಿ. 40 ಬಂದರೆ 60 ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಾಣ್ತದೆ ಮೀನರಾಶಿನವ್ರಿಗೆ. ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.